ಹತ್ತು ವೀಕ್ಷಕರೇ, ಆರ್ಫ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ 4 ತಾಲೂಕಿನ 40 ಗ್ರಂಥಾಲಯ ಮೇಲ್ವಿಚಾರಕರಿಗೆ ನಾಯಕತ್ವ ಹಾಗೂ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಅನುರಾಧ ಕೆಎನ್ ರವರು, ಸಿಪಿಒ ರಾಮಕೃಷ್ಣಯ್ಯರವರು, PD ವಿಠಲ್ ಕವಡೆ ರವರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಮುಖ್ಯ ತರಬೇತುದಾರರಾದ ಶಿಕ್ಷಣ ಫೌಂಡೇಶನ್ ಕಿರಣ್ ರವರು ಉದ್ಘಾಟನೆ ಮಾಡಿದರು. ನಂತರ ಗ್ರಂಥಪಾಲಕರಿಗೆ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮದ ಬಗ್ಗೆ ಕಿರಣ್ ರವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಸಂಯೋಜಕರಾದ ಗಂಗಾಧರ್ ರವರು ತರಬೇತಿಯನ್ನು ನಡೆಸುವುದರ ಜೊತೆಗೆ ಚಟುವಟಿಕೆಗಳನ್ನು ನಡೆಸಿದರು. ಗ್ರಂಥಾಲಯ ಮೇಲ್ವಿಚಾರಕರಿಗೆ ಡಿಜಿಟಲ್ ಸಾಕ್ಷರತೆ ಕಾರ್ಯಕ್ರಮವನ್ನು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ತರಬೇತಿ ಕುರಿತು ಹಾಗೂ ಲೈಬ್ರರಿಯ ಪೋರ್ಟಲ್ನಲ್ಲಿ SHG ಸದಸ್ಯರನ್ನು ನೋಂದಣಿ ಮಾಡುವ ಕುರಿತು ಮಾಹಿತಿ ನೀಡಲಾಯಿತು. ಒಟ್ಟಾರೆಯಾಗಿ ಮೊದಲನೇ ತಂಡದ ತರಬೇತಿಯು ಸಂಪೂರ್ಣ ಹಾಜರಾತಿಯೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಶಿಕ್ಷಣ ಫೌಂಡೇಶನ್ ಮತ್ತು ಡೆಲ್ ಮತ್ತು DPR ಇಲಾಖೆಯ ಸಹಯೋಗದೊಂದಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವ 83 ಗ್ರಂಥಾಲಯಗಳಿಗೆ 4 ಸ್ಮಾರ್ಟ್ಫೋನ್, TV, ಮಾನಿಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಕ್ರೋಮ್ ಬುಕ್ಗಳನ್ನು ಉಚಿತವಾಗಿ ವಿತರಿಸಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಡಿಜಿಟಲ್ ಸ್ಕಿಲ್ಸ್ ಅರಿವನ್ನು ಮೂಡಿಸುವ ಸಲುವಾಗಿ ಶಿಕ್ಷಣ PDF ಮುಖಾಂತರ ಉಚಿತವಾಗಿ ತರಬೇತಿಯನ್ನು ಗ್ರಂಥಪಾಲಕರು ನೀಡುತ್ತಿರುವುದು, ಜೊತೆಗೆ ಮಹಿಳಾ ಸ್ವಸಹಾಯಕ ಸಂಘ ಸದಸ್ಯರಿಗೆ ಡಿಜಿಟಲ್ ಸಾಕ್ಷರತೆ ಮುಖಾಂತರ ಸ್ಮಾರ್ಟ್ಫೋನ್ ಬಳಕೆ ಹೇಗೆ ಮಾಡುವುದು ಎಂಬ ತರಬೇತಿಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಇದರ ಮೂಲಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗ್ರಂಥಾಲಯದಲ್ಲಿ ಇಲ್ಲಿಯವರೆಗೂ 83,000 ಓದುವ ಬೆಳಕು ಕಾರ್ಯಕ್ರಮದಡಿಯಲ್ಲಿ ನೋಂದಣಿಯಾಗಿದ್ದಾರೆ ಮತ್ತು ಶಿಕ್ಷಣ PDF ಬಳಕೆ ಮಾಡುತ್ತಿದ್ದಾರೆ. ಇದರಿಂದ ಗ್ರಾಮೀಣ ಪ್ರದೇಶದವರಿಗೆ ತುಂಬಾ ಅನುಕೂಲವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವರದಿ ನವೀನ್ ಕುಮಾರ್ ಕೆ, ಆರ್5 ನ್ಯೂಸ್, ಬೆಂಗಳೂರು. ಈ ಹಿನ್ನೆಲೆಯಲ್ಲಿ ನೀವು ಹೇಗೆ ಕೆಲಸ ಮಾಡಬೇಕು, ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಇನ್ನೂ ಹೆಚ್ಚು ಸರ್ಕಾರನ ಬಲಿಷ್ಠಗೊಳಿಸಬೇಕು. ಸರ್ಕಾರ ಅಂದ್ರೆ ಅದು ಜನನೇ ಸರ್ಕಾರ ಅಷ್ಟೇ. ನನ್ನ ಪ್ರಯತ್ನ ಸಣ್ಣ ಕಾರ್ಯಕ್ರಮ ಕೋವಿಡ್ ನಂತರ, ಬಟ್ ಈಗ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ತಲುಪಿದೆ. 5,000 ಅರಿವು ಕೇಂದ್ರಗಳಲ್ಲಿ ಕಾರ್ಯಕ್ರಮ ತಲುಪಿದೆ. ಅದರದ್ದು ಮುಖ್ಯ ನಿರ್ವಾಹಕರು ಯಾರು ಅಂತ ನಮ್ಮ ಮೇಲ್ವಿಚಾರಕರು. ಈ ಕಾರ್ಯಕ್ರಮನ ತುಂಬಾ ಅದ್ಭುತವಾಗಿ ತಮ್ಮ ಅರಿವು ಕೇಂದ್ರಗಳಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಷ್ಠಾನ ಮಾಡಿರೋದ್ರಿಂದ ಒಂದು ಹಂತಕ್ಕೆ ಕಾರ್ಯಕ್ರಮ ಕೆಲವು ಕಡೆ ಬಹಳ ಸಿಕ್ಕಿದೆ ಅಂತ ಹೇಳ್ಬೋದು.